ಮದ್ದೆದ್ದು ನಾಗಮೋಹನ್ ದಾಸ್ ಕಮಿಟಿ ಇರಲಿ, ಆಯೋಗ ಇರಲಿ, ಯಾವುದೇ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಜುಡಿಷಿಯಲ್ ಆಯೋಗವನ್ನು ರಚನೆ ಮಾಡ್ಬೇಕಾದ್ರೆ ಕೇಂದ್ರದಲ್ಲಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜು, ರಾಜ್ಯದಲ್ಲಿ ಮಾಡಬೇಕಂತಂದ್ರೆ ಹೈಕೋರ್ಟ್ ಚೀಫ್ ಜಸ್ಟಿಸನ್ನು ಕನ್ಸಲ್ಟ್ ಮಾಡಿ ನ್ಯಾಯಮೂರ್ತಿಗಳನ್ನು ನೇಮಿಸ್ಬೇಕು. ಯಾಕಂದ್ರೆ ಅದು ನ್ಯಾಯಾಂಗ ತನಿಖೆ, ಅದು ಅಂದರೆ ನ್ಯಾಯಯುತವಾಗಿ ನಡಿಬೇಕಾದಂಥ ತನಿಖೆ. ಅದು ಯಾವುದೇ ಆಗಿದೆಯಾ, ಇದು ನನ್ನ ಪ್ರಶ್ನೆ. ಎರಡನೇದ್ದು, ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ? 40% ತೊಗೋಬೇಕಾದ್ರೆ ಈ ಆಯೋಗದ ರಿಪೋರ್ಟನ್ನು ಮಂಡಿಸ್ರಿ. ಯಾಕಂದ್ರೆ ಯಾರ ಮೇಲೆ ಆರೋಪಗಳನ್ನು ನೀವು ಮಾಡಿದ್ರಿ ಅವ್ರಿಗಂತೂ ನನಗೆ ಗೊತ್ತಿರೋ ಮಟ್ಟಿಗೆ ಯಾರಿಗೂ ನೋಟಿಸ್ ಬಂದಿಲ್ಲ. ಹಾಗಾಗಿ ಆಯೋಗದ ರಿಪೋರ್ಟದಲ್ಲಿ ಏನಿದೆ ಅಂತ ನೋಡಿಕೊಂಡು ಆ ನಂತರ ಅದಕ್ಕೇನು ಬೇಕಾದಂಥ ರಿಯಾಕ್ಷನ್ನು ನಾವು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಅಗತ್ಯ ಇರುವಂಥ ಕಾನೂನು ಮತ್ತು ರಾಜಕೀಯವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈ ರೀತಿ ಗೊಡ್ಡ ಬೆದರಿಕೆಯನ್ನು ಮಾಡಿ BJPಯನ್ನು ನೀವು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್, BPL ಕಾರ್ಡ್ ಮಾನದಂಡ ಮತ್ತು ಪರಿಷ್ಕರಣೆ ಮಾಡ್ತಾರೆ, ಪದೇ ಪದೇ ಯಾಕೆ ಈ ರೀತಿ ಒಂದು ಸರ್ಕಾರದ ನಿರ್ಧಾರ ಸ್ಪಷ್ಟವಾಗಿ? ನೋಡಿ, ಅವರು ಸರಿಯಾದ ಟೆಕ್ನಾಲಜಿ ಇತ್ಯಾದಿ ಎಲ್ಲ ಇದೆ, ಅದನ್ನು ಉಪಯೋಗ ಮಾಡಿಕೊಂಡು ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಕಡೆ ಇನ್ಎಲಿಜಿಬಲ್ ಜನ, ಅದರಲ್ಲಿ ಇವರು 2014ರಿಂದ ಏನು ನಮ್ಮ ಸರ್ಕಾರ ಬಂದ ನಂತರ ಇದನ್ನು ಸ್ಟ್ರೀಮ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಕೇಂದ್ರದಾಗ. ಅದಾದ ನಂತರ ಮತ್ತು ಸ್ಪೆಷಲಿ 2017-18ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು 18-19ರಲ್ಲಿ 19ರ ನಂತರ ನಾವು ಫ್ರೀಯಾಗಿ ಕೊಡೋಕ್ಕೆ ಶುರು ಮಾಡಿದ್ವಿ. ಆವಾಗ ರಾಜ್ಯ ಸರ್ಕಾರಗಳು ಮತ್ತು ಈ ರಾಜ್ಯ ಸರ್ಕಾರವು ಸಹಿತ ಅದರಲ್ಲಿ ಪ್ರಾಪರ್ ಆದಂಥ ವೆರಿಫಿಕೇಷನನ್ನು ಮಾಡಬೇಕಾಗಿತ್ತು. ಸರಿಯಾಗಿ ಮಾಡಬೇಕು, ಅರ್ಹರನ್ನು ಉಳಿಸ್ಕೋಬೇಕು. ಯಾವ ಅರ್ಹರು ಆ ಪಟ್ಟಿಯಲ್ಲಿಲ್ಲ ಅವ್ರನ್ನ ಸೇರಿಸ್ಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇದು ಕಾಟಾಚಾರಕ್ಕೆ ಮಾಡಿ ಮತ್ತು ಅಲ್ಲಿ ಸಹಿತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ತೊಗೊಳಿಕ್ಕೆ ಹಾಕಿಲ್ಲ ಅಂತ ತಿಳ್ಕೊಂಡು ಮತ್ತು ಅವರಿಗೆ BPL ಕಾರ್ಡ್ ಕೊಡಬಾರ್ದು. ಸರ್, ಈಗ ಒಂದು ಬಿಜೆಪಿಯಲ್ಲಿ 2 ಲಿಂಗಾಯತರ ನಾಯಕರ ಪ್ರತ್ಯೇಕ ಸಭೆಗಳು, ಈ ಎಲ್ಲ ಸಭೆಗಳು ಬಂದಾಗ್ಯಾವೆ. ಇಲ್ಲ, ಈಗ ಎಲ್ಲ ಸಭೆಗಳು ಬಂದ್ ಮಾಡಿ. ನೋಡ್ರಿ, ಪ್ರೋಟೋಕಾಲ್ ಕೊಟ್ಟವ್ರು ಯಾರು? ಅವ್ರನ್ನ ನಾವು ನಮ್ಮ ಮಾಹಿತಿ ಮೇಲೆ ಹೇಳೋದು ಬೇರೆ. ನಿಮ್ಮ ಅನೇಕ ಪತ್ರಿಕೆ TVಯಲ್ಲಿ ಬರ್ತಾ ಇರೋದೇನು, ಅವ್ರನ್ನ ನೇರವಾಗಿ ಕರ್ಕೊಂಬರ್ತಾಯಿದ್ರು. ಕಸ್ಟಮ್ ಚೆಕ್ ಮಾಡಿ ಕೊಡ್ತಾ ಇರಲಿಲ್ಲ, ಪೊಲೀಸ್ ಆಫೀಸರ್ಸ್ ಹೋಗಿ ಕರ್ಕೊಂಬರ್ತಾಯಿದ್ರು. ಇದೆಲ್ಲ ಯಾರು ಜವಾಬ್ದಾರಿ? ಅವ್ರಿಗೇನಂತಂದ್ರೆ, ನಾನು ಹಿಂದೆ ಹೇಳಿದ್ದೇನೆ ಭಾಳ ಸರ್ತೆ, ಏನಾದರೂ ಅದು ಕೇಂದ್ರ ಸರ್ಕಾರ, ಕೇಂದ್ರದ BJP ಇದೇ ಹೇಳೋದು ಅವ್ರ ಕೆಲಸ. ಅವ್ರನ್ನ ಹೋಗಿ ಕರ್ಕೊಂಬಂದ್ರಿ ನೀವು. ಇವತ್ತು ಎಲ್ಲ ಪತ್ರಿಕೆಯೊಳಗೂ ಇದೆ. ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟು, ಪೊಲೀಸರನ್ನು ಕೊಟ್ಟು ಆ ಹೆಣ್ಮಗಳನ್ನ ಕರ್ಕೊಂಬರ್ತಾಯಿದ್ರು ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಅದು ಎನ್ಕ್ವೈರಿಲೂ ಹೇಳಿದ್ದಾರೆ ಅವರು. ಆ ಕಾರಣಕ್ಕಾಗಿನಲ್ಲ ನೀವು ಎನ್ಕ್ವೈರಿ ಅಡಿಷನಲ್ ಚೀಫ್ ಕಮಿಷನರ್ನ ಇಟ್ಕೊಂಡು ಗೌರವ್ ಗುಪ್ತಾ ಅನ್ನುವಂಥ ಅಧಿಕಾರಿಗಳನ್ನು ಇಟ್ಕೊಂಡು ಯಾಕೆ ಎನ್ಕ್ವೈರಿ ಮಾಡ್ತಾಯಿದ್ರೆ? ಹಂಗಾರೆ ನಿಮ್ಮದು ತಪ್ಪಾಗಿದೆ. ಆಮೇಲೆ ಹೊರಗಡೆ ಬಂದ ನಂತರ ಮನಬಂದಂತೆ ಅದನ್ನು ಇಲ್ಲೇ ಸೇಲ್ ಮಾಡಿ ಅದರ ದುಡ್ಡನ್ನು ಎದೆದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇರೋದರಿಂದ ಅನಗತ್ಯವಾಗಿ ಮಾತನಾಡೋದ್ರ ಬದಲಿಗೆ ಮೊದಲು ಸರಿಯಾದ ತನಿಖೆಯನ್ನು ಮಾಡಿರಿ ಮತ್ತು ಸತ್ಯವನ್ನು ಹೊರತೊಂಬರಿ. ಇಟ್ ಈಸ್ ಇನ್ ದಿ ನ್ಯಾಷನಲ್ ಇಂಟ್ರೆಸ್ಟ್, ಯು ಶುಡ್ ಡೂ ಇಟ್. ನೋಡ್ರಿ, ನಾವು ಇದರಲ್ಲಿ ಹಿಂದೂ ಹೇಳಿದ್ದನ್ನು ನಾನು ಈಗ ಇನ್ನೂ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ಹೇಳ್ತೀನಿ. ಫ್ಲೈಓವರು ನೀವು ಇದನ್ನು ಇಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ರಾಜಕಾರಣಿ ಇರುವುದು ಅಧಿಕಾರದಲ್ಲಿದ್ದಂಥವರು ಸನ್ಮಾನ್ಯ ಹೊರಟ್ಟಿ ಅವರು. ಅವರು ಮಂತ್ರಿ ಇದ್ದಾಗಿನಿಂದ ಹಿಡ್ಕೊಂಡು, ಅವರು ಚೇರ್ಮನ್ ಇದ್ದಾಗಿನಿಂದ ಹಿಡ್ಕೊಂಡು, ಅವರು ಅಶ್ಯೂರೆನ್ಸ್ ಕಮಿಟಿಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಇದ್ದಾಗಿನಿಂದ ನಮಗೆ ಹಲವಾರು ಬಾರಿ ಅವರು
ಮತ್ತು ಇಲ್ಲಿನ ಚೇಂಬರ್ ಆಫ್ ಕಾಮರ್ಸು ಬೇರೆ ಬೇರೆಯವರು ವಿನಂತಿ ಮಾಡಿದರು. ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಇದ್ದಾಗೂ ಸಹಿತ ರಾಜ್ಯ ಸರ್ಕಾರಗಳಿಗೆ ಬೇರೆ ಬೇರೆದವರು ಮನವಿ ಮಾಡಿದ್ದಾರೆ, ಇಲ್ಲಿ ಫ್ಲೈಓವರ್ ಮಾಡಿರಿ ಅಂತ. ರಾಜ್ಯ ಸರ್ಕಾರ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದಕ್ಕೆ ನಾವು ದುಡ್ಡು ಕೊಡಿಸಿದ್ವಿ. ಇಂಪ್ಲಿಮೆಂಟೇಷನ್ನು ರಾಜ್ಯ ಸರ್ಕಾರದ್ದು. ನಮ್ಮ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅವರು ಭಾರತ ಸರ್ಕಾರದ ದುಡ್ಡು ಇದೆ ಅನ್ನೋ ಕಾರಣಕ್ಕಾಗಿ ಕಾಂಟ್ರಾಕ್ಟರು ನಮಗೆ ಲ್ಯಾಂಡ್ ಕೊಡ್ತಾ ಇಲ್ಲ, ನಮಗೆ ರಾಜ್ಯ ಸರ್ಕಾರದಿಂದ ಕೋಆಪ್ರೇಷನ್ ಸಿಗ್ತಾ ಇಲ್ಲ ಇತ್ಯಾದಿ ಅವರು ಹೇಳಿರುವ ಕಾರಣಕ್ಕೆ ಗಡ್ಕರಿಯವರೊಂದು ಮೀಟಿಂಗ್ ಕರೆದು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಆದರೆ ನಾನು ಈ ವಿಷಯದಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಲಿಕ್ಕೆ ಬಯಸುವುದಿಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಸಲ್ಲು ಕುಮಾರ್ ಅಂಥೇಳಿ ಅದರದ್ದೇನು ಪ್ರಿನ್ಸಿಪಲ್ ಸೆಕ್ರೆಟರಿ PWD ಇದ್ದಾರೆ, ಅವ್ರನ್ನೂ ವಿಡಿಯೋ ಕಾನ್ಫರೆನ್ಸಿಂಗ್ಗೆ ಸನ್ಮಾನ್ಯ ಗಡ್ಕರಿಯವರು ಸೂಚನೆ ಕೊಟ್ಟು ಕರೆದಿದ್ದರು ಮತ್ತು ಸರಿಯಾದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕಂತ ಹೇಳಿದ್ದಾರೆ. ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ರಾಜ್ಯ ಸರ್ಕಾರ ಸರಿಯಾಗಿ ಅನುಷ್ಠಾನ ದುಡ್ಡು ನಾವೇನು ನಿಮಗೆ ಮೈ ಮೇಲೆ ಬಿದ್ದು ದುಡ್ಡು ಕೊಟ್ಟಿಲ್ಲ, ನಿಮ್ಮ ಮನವಿ ಅದ. DPR ಮಾಡಿ ರಾಜ್ಯ ಸರ್ಕಾರ ಸಲ್ಲಿಸಿದೆ. ಅನೇಕ ಬಾರಿ ಅದು DPR ಮಾಡೋದಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಡಿಲೇ ಆದಾಗ ಅದರ DPRಗಳು ಚೇಂಜ್ ಆದಾಗ BJP ಸರ್ಕಾರನೂ ಇದೆ, ಕಾಂಗ್ರೆಸ್ ಸರ್ಕಾರನೂ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದ ಸಮಯದಲ್ಲಿಯೂ ಸಹಿತ ನಮ್ಗೆ ರಿಕ್ವೆಸ್ಟ್ ಬಂದಿದೆ, ನಮ್ಗೆ ದುಡ್ಡು ಕೊಡ್ರಿ, ಫ್ಲೈಓವರ್ ಕಟ್ತೀವಿ ನಾವಂತ. ಮತ್ತು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಲ್ಲಿ ನಾವು ಫ್ಲೈಓವರ್ ಮಾಡ್ತಾಯಿದ್ದೀವಿ ಆ ಫ್ಲೈಓವರು ಅದು ನ್ಯಾಷನಲ್ ಹೈವೇನೂ ಇಲ್ಲ, ಸ್ಟೇಟ್ ಹೈವೇ ಇದ್ದರೂ ನಮಗೆ ಸಂಬಂಧ ಇಲ್ಲ. ನ್ಯಾಷನಲ್ ಹೈವೇ ಇದ್ದರೆ ಅಷ್ಟೇ ನಾವು ಮಾಡ್ತೀವಿ. ಆದರೆ ನ್ಯಾಷನಲ್ ಹೈವೇ ಇಲ್ಲದೇ ಇದ್ದಾಗೂ ಸಹಿತ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಾವು ದುಡ್ಡು ಕೊಟ್ಟಿವಿ ಅದಕ್ಕೆ. ನಾನು ವಿನಂತಿ ಮೇರೆಗೆ ದುಡ್ಡು ಕೊಟ್ಟಾರ. ಹಾಗಾಗಿ ಮತ್ತು ಇನ್ನೊಂದು ಕೊಟ್ಟಾರೆ, ಇನ್ನೊಂದು ರಿಕ್ವೆಸ್ಟು ಕಳಿಸ್ಯಾರ. ಈಗ ಅದು ಬಿಡ್ನಾಳ್ವರೆಗೆ ಅಥವಾ ಗಬ್ಬೂರ್ವರೆಗೆ ಕೊಡ್ರಿ ಅಂಥೇಳಿ ಇನ್ನೊಂದು DPR ಸಬ್ಮಿಟ್ ಮಾಡಿದ್ರು. ಈಗ ಮಾಡಿದ್ದಾರೆ. ಅದು 3 ವರ್ಷದಿಂದ 4 ವರ್ಷದಿಂದ ಹೇಳಿತ್ತು. ಈಗೆಲ್ಲ ಸೇರಿ ರಾಜ್ಯ ಸರ್ಕಾರ ಈಗ ಇನ್ನೊಂದು DPR ನಮಗೆ ಇತ್ತೀಚೆಗೆ ಕೊಟ್ಟಿದ್ದಾರೆ. ಮತ್ತು DPR ಯಾಕೆ ಕೊಡ್ತೀರಿ ನೀವು, ರಿಕ್ವೆಸ್ಟ್ ಯಾಕೆ ಮಾಡ್ತೀರಿ? ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋದು ಯಾರು? PWD ವಿಭಾಗದವರು. PWD ಯಾರು ಅಂಡರ್ ಕೆಲಸ ಮಾಡ್ತಿದ್ದಾರೆ? ರಾಜ್ಯ ಸರ್ಕಾರದ ಅಂಡರ್. ಅನೇಕ ಬಾರಿ ಹೇಳಿದ್ವಿ ನಾವು, ಪಿಲ್ಲರ್ ಹಾಕಲಿಕ್ಕೆ ಕಾರ್ಪೊರೇಷನ್ ಜಾಗದಲ್ಲಿ ಯಾವುದೇ ತೊಂದರೆ ಕೊಡಬೇಡ್ರಿ ಅಂಥೇಳಿ. ಮತ್ತು ನಾನು ಇದರಲ್ಲಿ ಪೊಲಿಟಿಕಲ್ ಇದರಲ್ಲಿ ನಾನು ಆರೋಪ ಮಾಡೋದಿಲ್ಲ. ಇದರೊಳಗೆ ಅನೇಕ ಅಧಿಕಾರಿಗಳ ದೋಷ ಅದ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಿತ ಇದ್ರ ಮೀಟಿಂಗು ಇತ್ಯಾದಿ ಮಾಡಿ ಪ್ರಯತ್ನ ಮಾಡಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೇಳೋದಿಷ್ಟ, ಇನ್ನೊಂದು ಸ್ವಲ್ಪ ನೀವು ತೀವ್ರವಾಗಿ ಈಗ ನೀವು ಗಡ್ಕರಿ ಅವ್ರ ಮಟ್ಟಕ್ಕೆ ಹೋಗಿದ್ದೆ. ಯಾಕಂದ್ರೆ ಆ ಕಾಂಟ್ರಾಕ್ಟರ್ ನಾನು ಕೆಲಸ ಮುಂದುವರಿದಿಲ್ಲ ಅಂತ ಬರೆದು ಕೊಟ್ಟಿದ್ದೆ. ಅವನದು ಏನು ಎಲ್ಲವೂ ಸರಿ ಅದ ಅಂತ ಹೇಳಿಲ್ಲ. ವಿಡಿಯೋ ಕಾನ್ಫರೆನ್ಸ್ದಲ್ಲಿ ನಾನು ಅವನಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿನಿ, ಗಡ್ಕರಿಯವರು ಸರಿಯಾಗಿ ತರಾಟೆಗೆ ಅವನ್ನೂ ತೆಗೆದುಕೊಂಡ್ರೆ, ಇಲ್ಲಿನ ಅಧಿಕಾರಿಗಳನ್ನು ತೆಗೆದುಕೊಂಡಾರೆ. ಅಟ್ಲೀಸ್ಟ್ ಇನ್ಮೇಲೆ ಎಲ್ಲ ಕೋಆರ್ಡಿನೇಷನ್ ಇಲ್ಲ ಒಬ್ರಿಗೊಬ್ರಿಗೆ. ಕಾರ್ಪೊರೇಷನ್ದವ್ರಿಗೆ ಹೇಳಿದ್ದನ್ನು ಪೊಲೀಸರು ಕೇಳೋದಿಲ್ಲ, ಪೊಲೀಸರು ಹೇಳಿದ್ದು ಕಾರ್ಪೊರೇಷನ್ ಕೇಳೋದಿಲ್ಲ, PWD ಅವ್ರು ಇವರಿಬ್ಬರು ಹೇಳಿದ್ದು ಕೇಳೋಲ್ಲ. ಇದಕ್ಕೆ ನಾವು ಭಾಳ ಕರೆದು ಬೈಬೋದು. ಇವ್ರನ್ನ ಅಕಸ್ಮಾತ್ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಲ್ಲ, ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಈ ಎಲ್ಲ ಕಾರಣದಿಂದ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು, ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳೋದು ರಾಜ್ಯ ಸರ್ಕಾರದ ಅಧಿಕಾರಿಗಳವರು. ನೋಡ್ರಿ, ಇದ್ರೊಳಗ ಯಾವುದೇ ರೀತಿಯಾದಂಥ ಡಿಸೈನ್ ಇದ್ದದ್ದು ಬೇರೆ ಅಲ್ಲ, ಆಗ್ತಾ ಇರೋದು ಬೇರೆ ಅಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆ ಸಂದರ್ಭದಲ್ಲಿ ಏನು DC ಇದ್ದರು ಗುರುದತ್ ಅವರು, ಅದಾದ ನಂತರ ಲಾಬುರಾಮ್ ಅವರು ಕಮಿಷನರ್ ಇದ್ದರು. BUB ಕಾಲೇಜಿನ ಸಿವಿಲ್ ವಿಭಾಗದ ಸಿವಿಲ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವಿಭಾಗದ BUB ಯೂನಿವರ್ಸಿಟಿಯ ಮುಖ್ಯಸ್ಥರು ಮತ್ತು IIT ಧಾರವಾಡ, IIT ಚೆನ್ನೈ ಮತ್ತು ಇಲ್ಲೇ ಯಾರೂ ಆ ಟೆಂಡರ್ನಲ್ಲಿ ಭಾಗವಹಿಸಿರಲಿಲ್ಲ ಅಂಥ ಅನುಭವಿ ಇಲ್ಲಿನ ಕಾಂಟ್ರಾಕ್ಟರ್ಗಳ ಟೆಕ್ನಿಕಲ್ ಸಹಾಯವನ್ನು ತೆಗೆದುಕೊಂಡು ಮೊದಲಿದ್ದಂಥ ಒಂದು ಡಿಸೈನನ್ನು ನಮಗೆ ಈ ರೀತಿಯ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಜನರ ಅನುಕೂಲಕ್ಕೆ ತಕ್ಕಂತೆ ಚೇಂಜ್ ಮಾಡಬೇಕು. ಯಾಕಂದರೆ ಈಗ ಉದಾಹರಣೆಗೆ ನಿಮ್ಮಲ್ಲೀಗ ಟ್ರಾಫಿಕ್ ಐಲ್ಯಾಂಡ್ಗಿಂತ ಮೊದಲು ಏನು ಬರ್ತದೆ, ಅಲ್ಲಿ ಒಂದು ಕಡೆ ಒಂದೇ ಸೈಡ್ ಇಳಿಯೋದು ಕೊಟ್ಟಿದ್ರು. ಎಲ್ಲಪ್ಪ ಅದು ಡೌನ್ ಒಂದೇ ಕಡೆ ಕೊಟ್ಟಿದ್ರು, ಆಮೇಲೆ ಇನ್ನೊಂದು ಆ್ಯಡ್ ಮಾಡಿದ್ರು ಬಸವಣ್ಣದ ಹತ್ರ ಒಂದೇ ಕಡೆ. ಆ ನಂತರ ಅದನ್ನಿಲ್ಲ 2 ಮಾಡಬೇಕು, ಇಲ್ಲ ಅಂದರೆ ಅದು ಉಪಯೋಗ ಆಗಲ್ಲ. ಹಿಂಗೆ ಆಯಾ ಸಂದರ್ಭದಲ್ಲಿ DC, ಆವತ್ತಿನ ಸಂದರ್ಭದಲ್ಲಿದ್ದಂಥ DC, ಕಮಿಷನರು, ಟ್ರಾಫಿಕ್ ಇನ್ಚಾರ್ಜಸ್ಗಳು
ಪ್ಲಸ್ ಇವರು ಎಲ್ಲ ಸೇರಿ ಅದನ್ನು ಬದಲಾವಣೆ ಮಾಡಬೇಕು ಅಂದ್ರೆ, ಯಾಕಂದ್ರೆ ಒರಿಜಿನಲ್ ಅಪ್ರೂವಲ್ ಬೇರೆ ಆಗಿತ್ತು, ಅದು ಸತ್ಯ ಅದು. 1 ಮಿನಿಟ್ ಅದಾದ್ಮೇಲೆ ಒಂದು ನಿಮಿಷ ಪೂರ ಹೇಳಬೇಕು. ಇದೆಲ್ಲ ಆದ ನಂತರ ಒಂದು ಚೇಂಜ್ ಮಾಡಿದ್ದಾರೆ. ಮತ್ತು ಟೆಂಡರ್ನಲ್ಲಿ ಏನೋ ಒಂದು ಇದೆ ಅವರೇನು ನಾವು ದುಡ್ಡು ಕೊಟ್ಟ ನಂತರ ರಾಜ್ಯ ಸರ್ಕಾರ ಏನು ಟೆಂಡರ್ ಕರೆದಿತ್ತು, ಆ ಟೆಂಡರ್ನಲ್ಲಿ ಏನು ಯಾವ ಕ್ವಾಲಿಟಿ ಯಾವ ಇದು ಹಾಕಬೇಕು ಅಂತಿದೆ ಅದನ್ನೇ ಹಾಕ್ತಾಯಿದ್ದಾರೆ. ಸೇಫ್ಟಿ ಇತ್ಯಾದಿ ಎಲ್ಲ ನೋಡ್ಕೊಂಡು ದ್ಯಾಟ್ ಹ್ಯಾಸ್ ಟು ಬಿ ಕ್ವಶನ್ಡ್ ಬೈ ಅದು ಅಕಸ್ಮಾತ್ ಹಂಗಾಗಿದ್ದರೆ ರಾಜ್ಯ ಸರ್ಕಾರದ ಟೆಕ್ನಿಕಲ್ಗೆ ಸಂಬಂಧ. ಯಾಕಂದರೆ ಟೆಕ್ನಿಕಲ್ ನೋಡೋದು ಯಾವುದೇ ನಂದು ಸೇರಿದಂತೆ ಯಾವುದೇ MLAಗಳ ಕೆಲಸ ಅಲ್ಲ ಅದು. ವಿ ಕ್ಯಾನ್ ಓನ್ಲಿ ಪ್ರೊವೈಡ್ ಫಂಡ್ ಓವರಾಲ್. ಇಲ್ಲ ಇಲ್ಲಿಂದ ಬಿಕಾಸ್ ನಾವು ಇಲ್ಲಿನ ಜನಪ್ರತಿನಿಧಿಗಳಿಂದ ಇಲ್ಲಿಂದ ಡೈವರ್ಷನ್ ಕೊಡೋದ್ರಿಂದ, ಇಲ್ಲಿಂದ ಹತ್ತೋದ್ರಿಂದ, ಇಲ್ಲಿಂದ ಇಳಿಯೋದ್ರಿಂದ ತೊಂದರೆ ಆಗ್ತದೆ ಅನ್ನೋ ಅಂದಾಗ ಮಾತ್ರ ಇದನ್ನು ಸರಿ ಮಾಡಿರಿ ಅಂತ ನಾವು ಹೇಳ್ಬೋದು. ಐ ಕೆನಾಟ್ ಅಥವಾ ಇನ್ಯಾವುದೇ MLA ಮಂತ್ರಿಗಳು ಆ ಡಿಸೈನನ್ನು ಹಿಂಗೆ ಮಾಡಬೇಕು, ಅದ್ರದ್ದು ಇದು ಹಿಂಗೆ ಇರಬೇಕು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಫ್ ಸರ್ ಸಮಥಿಂಗ್ ರಾಂಗ್, ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟಿಂಗ್ ದುಡ್ಡು ನಾವು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಕೈಯಲ್ಲೇ ಕೊಟ್ಟಿದ್ದೀವಿ. ಅದನ್ನು ಅವರು ರಾಜ್ಯ ಸರ್ಕಾರದವರು ಅಧಿಕಾರಿಗಳು ಈಗೂ ಹೇಳ್ತೇನೆ ನಾನು, ಯಾರಾದರೂ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಇಂಥದ್ದು ತಪ್ಪಿದೆ ಅಂತಂದರೆ ದೇ ಶುಡ್ ಎನ್ಕ್ವೈರ್ ಆ್ಯಂಡ್ ಕರೆಕ್ಟಿವ್ ಮೆಜರ್ಸ್ ತೊಗೋಬೇಕು. ದೇಶಾದ್ಯಂತ ಸಂಚಾರ ಮಾಡಿರ್ತೀವಿ, ಬೇರೆ ಬ್ರಿಡ್ಜ್ಗಳ ನಾರ್ಮಲ್ ಫ್ಲೈಓವರ್ಗಳಿಗೆ ಕಷ್ಟಪಟ್ಟು ಅನುದಾನ ತಂದಿದ್ದೀವಿ. ಬೇರೆ ನಗರಗಳಲ್ಲೂ ಫ್ಲೈಓವರ್ಸ್ ಇದ್ದಾವೆ, ನಮ್ಮ ನಗರದಲ್ಲೂ ಒಂದು ಫ್ಲೈಓವರ್ ಚೆನ್ನಾಗಿರಬೇಕು ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಆಗಿರುವಾಗ ಈ ಹಳೆ ಮಾಡೆಲನ್ನು ತಂದು ಅಲ್ಲ, ಹಳೆ ಮಾಡೆಲ್ ಅಲ್ಲದು, ಇದ್ರ ಬಗ್ಗೆನೂ ಈ ಮಾಡೆಲ್ ಬಗ್ಗೆನೂ ಚರ್ಚೆ ಆಗಿ ದಿಸ್ ಇಸ್ ದಿ ಸೇಫ್ ಮಾಡೆಲ್ಲು, ಇದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ಅವತ್ತಿನ ಅಧಿಕಾರಿಗಳು ಅವತ್ತಿನ ಕಮಿಟಿ ತೀರ್ಮಾನ ಮಾಡಿ. ಸರ್ ಈಗ ಈ ಕಡೆ ಸರ್ ಈಗ ಅಂಬೇಡ್ಕರ್ ಇದಕ್ಕೆ ಹೋಗುತ್ತಲ್ಲ, ಅಲ್ಲಿ ಇನ್ನೂ ಕೂಡ ಭೂಮಿ ಕೊಟ್ಟಿಲ್ಲ ಅನ್ನೋದು ಕೂಡ ಡಿಸ್ಕಷನ್ ಆಗ್ತದೆ. ಹೌದೌದು, ಇಲ್ಲ ಭೂಮಿ ಅಕ್ವೈರ್ ಮಾಡೋದು ಏನು ಸಮಸ್ಯೆನೇ ಇಲ್ಲ. ಕಾರ್ಪೊರೇಷನ್ ಪ್ರಾಪರ್ಟಿ ಇರುವಲ್ಲಿ ಅಕ್ವೈರ್ ಮಾಡೋ ಸಮಸ್ಯೆ ಇಲ್ಲ. ಮತ್ತು ಎಲ್ಲರೂ ಕೋಆಪ್ರೇಷನ್ನು ಕೊಡ್ತಾ ಇದ್ದಾರೆ ಇದಕ್ಕೆ. ಇದರ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಸ್ಥಳೀಯ ಅಧಿಕಾರಿಗಳು ಮತ್ತು PWD ಡಿಪಾರ್ಟ್ಮೆಂಟು ಆ್ಯಸ್ ಎ ಹೋಲ್ ದೇ ಹ್ಯಾವ್ ಟು ವರ್ಕ್ ಪ್ರಾಪರ್ಲಿ. ಅದಕ್ಕೆ ಅವರು ಕಾಂಟ್ರಾಕ್ಟರು ಅವರು ಒಂದು ಇದು ಕೊಟ್ಟಿದ್ದರು, ನಾನು ಕೆಲಸ ಬಿಟ್ಬಿಡ್ರಿ, ನಂದು ಈಗ ಎಷ್ಟಿದೆ ಅಷ್ಟಕ್ಕೆ ಅಂತ. ಅದರ ಆಧಾರದ ಮೇಲೆ ಗಡ್ಕರಿ ಅವರು ದುಡ್ಡು ನಾವು ಕೊಟ್ಟಿದ್ದರಿಂದ ಮೀಟಿಂಗ್ ಕರೆದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನಿಮ್ಮ ಉಳಿದು ಯಾವುದೇ ರಾಜ್ಯದ ಪ್ರಾಜೆಕ್ಟ್ ಅಪ್ರೂವಲ್ ಆಗ್ಬೇಕಂತಂದ್ರೆ ಇದನ್ನು ಮೊದಲು ಸರಿ ಮಾಡಿಕೊಂಡು ಇದನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡ್ಕೊಂಬರ್ರಿ ಅಂತ ವಾರ್ನಿಂಗ್ ಕೊಟ್ಟಾರೆ. ಈಗ ಇದು ಈಗ ನೋಡ್ರಿ, ಅದ್ರ ಬಗ್ಗೆನೇ ನಾನು ಈಗಾಗಲೇ ಹೇಳಿದ್ದೇನೆ. ಇದಕ್ಕಿಂತ ಮೊದಲು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಆಕ್ಸಿಡೆಂಟ್ ಆದ ನಂತರ ಹಲವಾರು ರೀತಿಯ ಕೋಆರ್ಡಿನೇಷನ್ ತಪ್ಪಿದ್ದರಿಂದ ಅವರು ಹೆದರಿ ಹೋಗಿದ್ದರು. ಈಗ ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೆ ಅದಕ್ಕೇನೆ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿನ ಇನ್ವಾಲ್ವ್ ಮಾಡಿದ್ವಿ. ಯಾಕಂದರೆ ಇಲ್ಲಿ ಒಬ್ರಿಗೊಬ್ಬರು ಮಾತಾ ಕೇಳೋದಿಲ್ಲ ಇವರು. ಹಾಗಾಗಿ ಅವರಿಗೆ ನಾವು ಕೋಆಪ್ರೇಷನ್ನು ಕಾಂಟ್ರಾಕ್ಟರ್ ಕೊಡಬೇಕು ಮತ್ತು ಕಾಂಟ್ರಾಕ್ಟರು ಉಳಿದಂತೆ ಅವರು ಎಲ್ಲ ರೀತಿಯಾದಂಥ ಮ್ಯಾನ್ ಪವರನ್ನು ಜೋಡಿಸ್ಬೇಕು ಅಂತ ಈಗ ಹೇಳಿದ್ವಿ. ಇಷ್ಟ ಎಲ್ಲ ಹೇಳಿದ್ರೆ ನೀವು ಹಾಕೋದಲ್ಲ ಬಿಡೋದಲ್ಲ, ಎಲ್ಲ ಎಷ್ಟು ಸರ್ತಿ ಹಾಕಿ ಇದ್ರಾಗ ಆ FIR ಕ್ವ್ಯಾಶ್ ಹಾಕೋಂಗೆ FIR ಮಾಡಿದಾರೆ ಅಂತಾರೆ. ಜವಾಬ್ದಾರಿ ಯಾರು ಇದಕ್ಕೆ? ಅಂದರೆ ಎಲ್ಲ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರು ಇದ್ರೊಳಗೆ ಇನ್ವಾಲ್ವ್ಮೆಂಟ್ ಇದ್ದಿದ್ದಕ್ಕೆ ಪೊಲೀಸರ ಮೇಲೆ ಒತ್ತಡ ತಂದು ವೀಕ್ FIR ಹಾಕಿದ್ದಾರೆ. ಎಂಥ ನಾಚಿಗೇಡಿನ ಸಂಗತಿ ನೋಡ್ರಿ. ಒಬ್ಬ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಈಗ ಹುಟ್ಟುವಂಥ ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ತಿಂದು ಹಾಳು ಮಾಡ್ಕೊಂಡು ಹೋಗ್ತಾರೆ, ಅದನ್ನು ಕಳುವು ಮಾಡ್ತಾರೆ, ತುಡುಗು ಮಾಡ್ತಾರೆ. ಅವ್ರ ಮೇಲೆ ಕ್ರಮ ಆಗಲ್ಲ, FIR ಕ್ವ್ಯಾಶ್ ಆಗ್ತದೆ. ನನಗೆ ಗೊತ್ತಿಲ್ಲ ಕ್ವ್ಯಾಶ್ ಆಗ್ಯದ. ಅಲ್ಲ, ಅಪೀಲ್ ಹೋಗೋದೇನಿದೆ ರೀ, ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಅಂದರೆ ಈಗ ಫ್ಲೈಓವರ್ದಿದ್ದನ್ನು ಹಿಡ್ಕೊಂಡು ಎಲ್ಲದರೊಳಗೂ ಸಹಿತ ಯಾವ ರೀತಿ ಕೋಆರ್ಡಿನೇಷನ್ ಇದೆ ರಾಜ್ಯದಲ್ಲಿ ಅನ್ನುವಂಥದ್ದು ಇದರ ಅರ್ಥ ಆಗುತ್ತೆ ಅಷ್ಟೇ.